ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದು ಉದ್ದಿನ ವಡ ಅಲ್ಲ. ಉದ್ದಿನ ವಡ ಮಾಡಬೇಕಂದ್ರೆ ಉದ್ದಿನ ಬೇಳೆ ಎಷ್ಟು ತಾಸು ನೆನೆಸಬೇಕು, ಹೆಂಗೆ ರುಬ್ಬಬೇಕು ಅನ್ನುವ ಕನ್ಫ್ಯೂಷನ್ನು. ಮತ್ತು ಒಂದೊಂದು ಸಾರಿ ಚೆನ್ನಾಗಾಗತ್ತೆ, ಒಂದೊಂದು ಸಾರಿ ಗಟ್ಟಿಗಾಗತ್ತೆ. ಹೀಗಾಗಿ ಉದ್ದಿನ ವಡ ಮಾಡೋದನ್ನೇ ಬಿಟ್ಬಿಡ್ತಾರೆ. ಆದರೆ ಈ ವಡ ಮಾಡಲಿಕ್ಕೆ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವ ಪೀಕ್ಲಾಟ್ ಇಲ್ಲ. ಬನ್ನಿ ಹಾಗಾದರೆ ಈ ವಡ ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 1 ಕಪ್ಪಿನಷ್ಟು ಇಡ್ಲಿ ರವಾನ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಟ್ಟೆ. ನಾವು 1 ಕಪ್ ಇಡ್ಲಿ ರವೆ ತೊಗೊಂಡಿವಲ್ವಾ, 1.5 ಕಪ್ಪಿನಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ನೀರು ಹಾಕಿ ನೀಟಾಗಿ ತೊಳೆದು 1 ಕಪ್ ನೀರು ಹಾಕಿ ಒಂದು 20ರಿಂದ 25 ನಿಮಿಷ ಮುಚ್ಚಿಟ್ಟೆ ಬಂಧುಗಳೇ. ಈ ನೆಂದಿರುವಂಥ ಅವಲಕ್ಕಿ ಮತ್ತು ಇಡ್ಲಿ ರವಾದಲ್ಲಿ ನೀರನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮೆತ್ತಗೆ ಮಾಡ್ಕೋಬೇಕು. ನಾ ಇಲ್ಲೇ ಸ್ಪೂನಿನಿಂದ ಮಾಡ್ಕೋತಿದ್ದೀನಿ, ನೀವು ಕೈಯಿಂದ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಚೆನ್ನಾಗಿ ನಮ್ಮದು ಹೂವಾದಂಗೆ ಆಗೈತಿ ನಮ್ಮ ಅವಲಕ್ಕಿ ಎಲ್ಲ. ನಾವು ಜಾಸ್ತಿ ಟೈಮ್ ಬಿಟ್ಟಿವಿ, 25 ನಿಮಿಷ, ಹಂಗಾಗಿ ಮೆತ್ತಗಾಗೈತಿ. ನಾ ಸ್ಪೂನಿನಿಂದ ಮಾಡಿಕೊಂಡೆ. ಜೀರಿಗೆ ತರಿತರಿಯಾಗಿ ಕೊಟ್ಟಿದ್ದು, ಆಮೇಲೆ ಶುಂಠಿ ತುಂಡು, ಪೆಪ್ಪರ್ ಪೌಡ್ರ್ ತರಿತರಿಯಾಗಿ ಕೊಟ್ಟಿದ್ದು, ಬೆಳ್ಳುಳ್ಳಿ ತುಂಡು, ಕರಿಬೇವಿನ ತುಂಡು, ಹಾಗೆ ರುಚಿಗನುಸಾರ ಉಪ್ಪು, ಈರುಳ್ಳಿ, ಕೊತ್ತಂಬರಿ. ನೋಡ್ರಿ, ಇದರ ಜೀರಿಗೆ, ಮೆಣಸು ಮತ್ತು ಕರಿಬೇವು, ಶುಂಠಿ ಎಲ್ಲನೂ ಇಷ್ಟೇ ಕಡ್ಡಿ ಕೊಡ್ದಂಗೆ ಹಾಕಬೇಕಂತ ಇಲ್ಲ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಮ್ಮಿನ ನೀವು ಹಾಕೋಬಹುದು. ಹಾಗೆ ಚಿಲ್ಲಿ ಫ್ಲೇಕ್ಸ್, 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ ಅಚ್ಚು ಖಾರದ ಪುಡಿ ಎಲ್ಲನೂ ನೀವು ನಿಮ್ಮ ರುಚಿಗನುಸಾರ, ನಿಮ್ಮ ಟೇಸ್ಟಿಗನುಸಾರ, ನಿಮ್ಗೆ ಎಷ್ಟು ಸ್ಪೈಸಿ ಬೇಕು ಇಲ್ಲ ಲೈಟ್ ಬೇಕು ಅನ್ನೋದ್ರ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ. ಇದಕ್ಕೆ ಗೀರ್ ಕೊಡ್ದಂಗೆ ಇಷ್ಟ ಹಾಕ್ಬೇಕಂತಿಲ್ಲ. ಉಪ್ಪು ಮಾತ್ರ ಚೆನ್ನಾಗಿ ಬಾಯಿ ತುಂಬ ಹಾಕೊಡ್ರಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತ್ರಿ. ಈಗ ಮಳೆಗಾಲ ಆಗಿರೋದ್ರಿಂದ ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದ್ರಿ, ಹಾಗೆ ನಾಲ್ಗೆಗೆ ರುಚಿ ಕೂಡ ಇರ್ತೈತ್ರಿ. ಅದು ಎರಡನ್ನ ಬಿಟ್ರೆ ಮಿಕ್ಕಿದನ್ನೆಲ್ಲ ನೀವು ಹೆಚ್ಚು ಕಮ್ಮಿ ಹಾಕೊಳ್ರಿ. ಅದೆಲ್ಲ ಚಲೋತ್ನೆ ಮಿಕ್ಸ್ ಮಾಡಿದ ನಂತರ ನೋಡ್ರಿ, ಇದ್ರೊಳಗೆ ನಾನು ಒಂದಿಷ್ಟು ಮೈದಾ ಹಿಟ್ಟು ಹಾಕೊಳಕತ್ತೀನ್ರಿ. ಇದು ಮೈದಾ ಹಿಟ್ಟು ಹಾಕೋದು ಎದಕ್ಕಂದ್ರಿ, ಕೋಟಿಂಗ್ಗೋಸ್ಕರ. ಇದು ಇಡ್ಲಿ ರವೆ ಇರ್ತೈತಲ್ರಿ, ಅದಕ್ಕೋಸ್ಕರ. ಅದು ಬ್ಯಾಲೆನ್ಸ್ ಮಾಡಾಕ ಮೈದಾರ, ರುಚಿಗೋಸ್ಕರ ಕಡ್ಲಿ ಹಿಟ್ರಿ. ಇದು ನೋಡ್ರಿ, ಕಡ್ಲಿ ಹಿಟ್ಟು ಮೈದಾ ನಾವು ಇಷ್ಟ ಹಾಕ್ಬೇಕಂತ ಇಲ್ರಿ. ಇದು ನೋಡ್ರಿ, ನಾವು ಮಿಕ್ಸ್ ಮಾಡಿ ನಮಗೆ ಅದು ಒಂಥರ ವಡ ಮಾಡಕ್ ಬೇಕಲ್ರಿ, ಹಂಗೆ ವಡ ಮಾಡೋ ಕನ್ಸಿಸ್ಟೆಂಟಿ ಬರ್ಬೇಕ್ರಿ, ಅಷ್ಟು ಹಾಕೋಬೇಕ್ರಿ ನಾವು. ನೋಡ್ರಿ, ಈ ಥರ ವಡ ಮಾಡಾಕ ಬರ್ಬೇಕು ನಮಗೆ. ಅಲ್ಲಿವರೆಗೆ ನಾವು ಹಿಟ್ಟನ್ನು ಹಾಕೋಬೇಕ್ರಿ. ಇದಕ್ಕೆ ಹಿಟ್ಟು ಇಷ್ಟ ಹಾಕ್ತೀವಿ ಅಂತ ಹೇಳಕ್ಕ ಆಗೋದಿಲ್ರಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು, ನಿಮ್ಮ ನೀರಿನ ಅಂಶ ನೋಡಿಕೊಂಡು, ಅದರಲ್ಲಿ ನೀರು ಹಾಕೋದನ್ನು ನಾವು ಮಾಡ್ಕೊಂಡಿವ್ರಿ. ಆದರೂ ಕೂಡ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗಿರ್ತೈತ್ರಿ. ಅದನ್ನು ನೋಡಿಕೊಂಡು ನಿಮಗೆ ಹಿಟ್ಟು ಹತ್ತತ್ರಿ, ಅದಕ್ಕೆ ಇಷ್ಟ ಹತ್ತತೈತಿ ಅಂತ ಹೇಳಕ್ಕೆ ಆಗೋದಿಲ್ರಿ. ಈಗ ನೋಡ್ರಿ, ನಾವು ಒಂದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು, ನಿಮಗೆ ಎಷ್ಟು ದೊಡ್ಡ ವಡ ಬೇಕು ಅಷ್ಟು ದೊಡ್ಡದು ಉಂಡಿ ಮಾಡಿಕೊಂಡು ಕೈಯಾಗಿ ಇಟ್ಕೊಂಡು ಚಪ್ಪಟ್ಟು ಮಾಡ್ರಿ. ಬೆರಳಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ಹೋಲ್ ಹಾಕ್ರಿ. ಹಿಂಗೆ ಬೆರಳಿಗೆ ಎಣ್ಣೆ ಹಚ್ಕೊಂಡು ಹೋಲ್ ಹಾಕೋದ್ರಿಂದ ನೀಟಾಗಿ ಹೋಲಾಗತ್ರಿ, ನಮ್ಮ ಬೆರಳಿಗೆ ಏನು ಹತ್ತದಿಲ್ರಿ. ಈಗ ನೋಡ್ರಿ, ನಾವು ಎಲ್ಲಾನು ಹಿಂಗೆ ರೆಡಿ ಮಾಡ್ಕೊಂಡ ಬರೋಣ್ರಿ. ಈಗ 6 ನಾನು ರೆಡಿ ಮಾಡ್ಕೊಂಡಿನ್ರಿ. ನೋಡಿದ್ರದಲ್ರಿ, 6 ರೆಡಿ ಮಾಡ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಒಂದ್ಸಲ ಟ್ರೈ ಮಾಡ್ರಿ. ಈ ಕಡೆಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಆಲ್ರೆಡಿ ನಾನು ಎಣ್ಣೆ ಬಿಸಿ ಆಗೈತ್ರಿ. ಅದ್ರೊಳಗೆ ನೋಡ್ರಿ, ಒಂದೊಂದು ಹಾಕಾಕತ್ತೀನಿ. ಫ್ಲೇಮ್ ಹೈ ಇರಲಿ ರೀ. ಇದಕ್ಕೆ ಚಲೋತ್ನಾಗ ಎಣ್ಣೆ ಕಾಯ್ಬೇಕ್ರೆ ಲೋ ಫ್ಲೇಮ್ನಲ್ಲಿ ಇದು ಆಗೋದಿಲ್ರಿ. ಇದು ನಾವು ಸ್ವಲ್ಪ ಕೆಂಪಾಗುವವರೆಗೂ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕ್ರಿ. ಇದು ಕುರಿ ಸ್ವಲ್ಪ ಜಾಸ್ತಿ ಬೇಕ್ರೆ ಎಣ್ಣೆ ಚಲೋತ್ನಾಗ ಕಾದಿರ್ಬೇಕು. ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡಕ್ಕೆ ಹೋದ್ರೆ ಅಂದ್ರೆ ಇದು ವಡ ಹೊಡಿತೈತ್ರೆ, ಎಣ್ಣೆನೂ ಖರಾಬ್ ಆಗ್ತೈತಿ. ಮತ್ತು ನನಗೆ ಬೈಕೋಬೇಡ್ರಿ, ಏನು ಇವ್ರು ಹಿಂಗೆ ಮಾಡಿದ್ರು ನಮಗೆ ಬಂದಿಲ್ಲ ಅಂತ ಬೈಕೋಬೇಡ್ರಿ ನೀವು. ಈಗ ನೋಡ್ರಿ, ನಾವು ಇವಾಗ ಚೆನ್ನಾಗಿ ಫ್ರೈ ಆಯಿತು. ಈಗ ಹೊಂಬಣ್ಣ ಬರಾಕತ್ತೈತಿ ಅಂದಾಗ ಈ ಟೈಮ್ನಾಗ ಸ್ವಲ್ಪ ಫ್ಲೇಮನ್ನು ಲೋ ಮಾಡಿಕೊಂಡು, ಈಗ್ರಿ ಎಂಡಿಂಗ್ ಮೂಮೆಂಟ್ನಾಗ ಫ್ಲೇಮ್ ಲೋ ಮಾಡಿಕೊಂಡು ಆಟು ಇಟು ತಿರುಗಿಸ್ಕೊಂತ ಚಲೋತ್ನಂಗೆ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡಿಕೊಂಡು ಎಣ್ಣೆಗಿಂದ ತೆಗ್ಯಾಕತ್ತೇನ್ರಿ ನಾನು. ನೋಡಿದ್ರಿ ಹೌದಲ್ರಿ, ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ವಡ ರೆಡಿ ಆತ್ರಿ. ಈಗ ಎಲ್ಲ ವಡ ನಾವು ಹಿಂಗೆ ಮಾಡ್ಕೊಂಡು ಬರೋಣ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ನೋಡಾಕು ಕೂಡ ಚಂದ ಐತ್ರಿ, ತಿನ್ನಾಕು ಕೂಡ ಭಾಳ ರುಚಿ ಐತ್ರಿ. ಇದು ನೋಡ್ರಿ, ಇಂಥ ವಡ ಎಲ್ಲ ನಾವು ಮಾಡ್ತಾ ಇದ್ರು ಉದ್ದಿನ ವಡೆ ಯಾರು ನೆನೆಸ್ತಾರಿ? ಉದ್ದಿನ ವಡೆ ಮರ್ತಾ ಬಿಡ್ತಾರಿ, ಕಂಪಲ್ಸರಿ ಪರ್ಮನೆಂಟಾಗಿ ಮರ್ತು ಬಿಡ್ತಾರ್ರಿ. ನೋಡ್ರಿ, ಇದು ಅಷ್ಟು ಗರಿ ಆಗಿರ್ತೈತ್ರಿ. ಸೌಂಡು ಕೇಳ್ರಿ, ತಿಂದು ಕೂಡ ನಾ ತೋರಿಸ್ತೀನಿ ನಿಮಗೆ. ತಪ್ಪದ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ.
ಈಗ ಓಪನ್ ಮಾಡಿ ನೋಡ್ರಿ, 2 ಭಾಗ ಮಾಡಿ ನಾನು ಒಳಗೆ ಎಷ್ಟು ಟೊಳ್ಳಾಗೈತ್ರಿ, ಎಷ್ಟು ಡೆಲಿಕೇಟ್ ಆಗೈತಿ. ಇದನ್ನ ನೋಡಿದ್ರೆ ಅರ್ಥ ಆಗ್ತೈತಿ ನಿಮ್ಗೆ, ಭಾಳ ಕ್ರಿಸ್ಪಿ ಐತಿ, ಭಾಳ ಡೆಲಿಕೇಟ್ ಆಗೈತೆ ಅಂತ. ಇವಾಗ ತಿಂದು ತೋರಿಸಿದೀನಿ ರೀ, ಸೌಂಡ್ ಕೇಳಿದ್ರೆ ಹೌದಿಲ್ರಿ ನೀವು. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತ್ರಿ, ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಒಂದ್ಸಲ ಮಾಡಿದ್ರೆ ನೋಡ್ರಿ, ಪದೇ ಪದೇ ಮಾಡ್ತೀರಿ ನೀವು. ಒಂದ್ಸಲ ಟ್ರೈ ಮಾಡ್ರಿ. ಇದನ್ನ ಬೆಳಗ್ಗೆ ನೀವು ತಿಂಡಿಗೆ ಮಾಡೋದಾದ್ರ ಚಟ್ನಿ ಸಾಂಬಾರ್ ಜೊತೆಗೆ ಮಾಡ್ರಿ, ಇನ್ನೂ ಟೇಸ್ಟ್ ಇರ್ತೈತಿ. ನಾ ಸಾಯಂಕಾಲ ಈವ್ನಿಂಗ್ ಟೀ ಟೈಮಿಗೆ ಮಾಡೇನ್ರಿ, ನಾ ಚಟ್ನಿ ಸಾಂಬಾರ ಮಾಡಿಲ್ರಿ. ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.